ಸರ್ ಈಗ ನೀವು ಬೇರೆ ದೇಶಕ್ಕೆಲ್ಲ ಹೋಗಿ ಟ್ರೈನಿಂಗ್ ತಗೊಂಬಂದಿರಿ ಅಂತಾನು ಕೇಳ್ಪಟ್ಟಿವಿ ಸರ್ ನಾವು. ಹೌದು. ಅದರ ಒಂದು ಅನುಭವ ಹೆಂಗಿತ್ತು ಸರ್? ಹೌದು. ಅದೊಂದು ಮಾತಾಡೋದ್ರಲ್ಲಿ ತಾವು ನೆನಪಿಸಿದ್ರಿ ಅದನ್ನ. ನಾ ಮರ್ತ್ ಬಿಡ್ತಿದ್ದೆ. ಹಾ ಸರ್. ಈ ಒಂದು ಚಿಕ್ಕ ಗ್ರಾಮದಿಂದ ಹೋಗಿ ಹ್ಮ್. ನಂದು ಒಂದು ಕನಸಿತ್ತು. ಒಂದು ಹಳ್ಳಿಲಿಂದ ಹೋಗಿ ಬೇರೆ ಡಿಸ್ಟ್ರಿಕ್ಕಿಗೆ ಹೆಂಗಿರ್ತದ ಅದ್ರಂಗ್ ಹಾ ಬೇರೆ ಹಾ ಸ್ಟೇಟಿಗೆ ಹೋಗಿ ಹಾ ಬೇರೆ ಸರ್. ಸ್ಟೇಟ್ಲಿಂದ ಎಲ್ಲಾ ಮುಗಿಸಿದ್ವಿ. ಬಟ್ ನನ್ ತಲೆಲಿದ್ದು ಎಲ್ಲಾ ಸ್ಟೇಟ್‌ಗಳನ್ನು ಓಡ್ಯಾಡಿದ್ವಿ ಹ್ಮ್. ಭಾಗದಲ್ಲಿ. ನೋಡ್ರಿ ನಮ್ ಸರ್ ಹ್ಮ್. ಇಲ್ಲಿ ಅಲ್ಲ ಮತ್ತು ಬೇರೆ ದೇಶಕ್ಕೂ ಕೂಡ ಹೋಗಿ ಟ್ರೈನಿಂಗ್ ತಗೊಂಡ್ ಕೂಡ ಬಂದಿದ್ದಾರೆ. ಆದ್ರೂ ಒಂದು ಅನುಭವವನ್ನು ಈಗ ನಮ್ಮ ಹತ್ರ ಹಂಚ್ಕೊಂತಾರೆ ನೋಡಿ. ಇಲ್ಲ ಹಂಚ್ಕೊಳ್ತೀನಿ. ಹಾ ಬೇಕಂದ್ರೆ ಹೆಂಗಿದ್ಯಪ್ಪ ಅಂತಂದ್ರೆ ಹಂಚ್ಕೊಳ್ಳೇಬೇಕು. ಒಂದು ರಾಜ್ಯವನ್ನು ಬಿಟ್ಟು ಇನ್ನೊಂದು ರಾಜ್ಯವನ್ನು ನೋಡಿ ಎಲ್ಲಾದ್ರು ನೋಡಿದ್ದು ಒಂದು ಖುಷಿಯಾಗಿತ್ತು. ಹಾ, ಯಾಕಂದ್ರೆ ಹೀಗೆ ಅಲ್ಲಿ ಲ್ಯಾಂಗ್ವೇಜ್ ಬೇರೆ, ಅಲ್ಲಿ ಭಾಷೆ ಬೇರೆ, ಹೌದೌದೌದು. ಅಲ್ಲಿ ಜನರು ಬೇರೆ. ಪ್ರತಿಯೊಂದು ಹಾ ಅದ್ರದೊಂದು ಅನುಭವ. ಹಾ ಪ್ರತಿ ಒಂದು ನದಿ ನೀರು ಕುಡ್ದ ಅದಕ್ಕೆ ಎಷ್ಟು ನೀರು ಕುಡಿದೆ ಅಂತಂದ್ರೆ ಸೈನಿಕ ಎಲ್ಲಾ ರಾಜ್ಯದ ನೀರು ಕುಡ್ದಿರ್ತಾನೆ. ಅದೊಂದ್ ಮಾತಂತದ್ದು ಎಷ್ಟು ನದಿ ನೀರು ಕುಡಿದು ನೀವ್ ಬಂದಿರ್ಲಿ ಮಾತಾಡ್ತಿ ಅಂತ ಹೇಳಿ ಹೌದು. ನಮ್ಗೆ ಹಿಂಗ ಆದ್ರಾಗ ಈ ಡೈಲಾಗ್ಗಳು ಒಬ್ಬ ಸೈನಿಕ ಅನ್ಬೋದು. ನೀವು ಇಷ್ಟು ಬರೇ ಒಂದ್ ರಾಜ್ಯದ ನೀರು ಕುಡ್ದಲ್ಲ ನಾವು ಎಲ್ಲಾ ರಾಜ್ಯದ ನೀರು ಕುಡ್ದು ಆ ಸೈನಿಕಂದು ಎಷ್ಟು ಎಕ್ಸ್ಪೀರಿಯನ್ಸ್ ಹಾ ಇರ್ಬೋದು. ಆ ನೀರಲ್ದ ಮತ್ತೆ ನಾವು ಈ ದೇಶದಲ್ಲಿ ಯಾವ್ದು ಇರ್ತದ ಅಂತ ಹೇಳಿ ನೀವು ಕೇಳಿದಾಗ ಈಗ ನಾನು ಹೇಳಕ್ ಇಷ್ಟಪಟ್ಟೆ ಇದು ಹಾ ಸರ್. UN ಅಂತ ಹೇಳಿ ಹಾ ಅಂದ್ರೆ ಯುನೈಟೆಡ್ ನೇಷನ್ ಅಂತ ಹೇಳಿ ನೀವು ಕೇಳಿರ್ತೀರಿ. ಹೌದು. ವಿಶ್ವಸಂಸ್ಥೆಯಲ್ಲಿ ನಾವು ಪಠ್ಯಕ್ರಮದಲ್ಲಿ ಓದಿರ್ತೀವಿ. ಹೌದ್ರಿ. ನನಗೂ ಬಹಳ ಖುಷಿ ಇತ್ತು ನಾವು ಓದುವಾಗ ವಿಶ್ವಸಂಸ್ಥೆ ಕೆಳಗಡೆ ಸೇವೆ ಮಾಡ್ಬೇಕು ಅಂತ ಅಂದ್ರೆ ಹೌದ್ರಿ. ಶಾಂತಿ ಪಡೆ. ಹಾ ನನಗೂ ಬಾಳ ಇದ್ದಾಗ ಅದಕ್ಕೆ ಸೆಲೆಕ್ಷನ್ ಆಗ್ತದೆ ಬ್ರದರ್. ಹಾ. ಅವಾಗ ಎಲ್ಬೇಕಾದ್ರೆ ಅದು ಹೋಗಿ ಯಾವ ವರ್ಷ ಸರ್ ಸೆಲೆಕ್ಷನ್ ಆಗಿದ್ದು? ನಾವು 2015ರಲ್ಲಿ ಹೋಗಿದ್ದೆ. ಹಾ 17ರಲ್ಲಿ ಸೆಲೆಕ್ಷನ್ ಇತ್ತು ಹೋಗ್ಬೇಕಾದ್ರೆ 16 ಆಯ್ತು. 2016ರಲ್ಲಿ ಹೋಗಿದ್ದೆ. ಹ್ಮ್ ಅದು ನಾವು ಉಗಾಂಡಾಗ ಹೋಗಿದ್ವಿ. ಜುಬಾ, ಉಗಾಂಡ. ಸೌತ್ ಸುಡಾನ್. ಹ್ಮ್ ಅಲ್ಲಿಗೆ ಹೋದ ಒಂದು ಅನುಭವ ತಮ್ಮಲ್ಲಿ ಹಂಚ್ಕೊಳಕ್ ಇಷ್ಟಪಡ್ತೀನಿ. ಬೇರೆ ದೇಶ ಹುಮ್ಮಸ್ ಇತ್ತು, ಹೌದು ಸರ್. ಸೆಲೆಕ್ಟ್ ಆಯ್ತು. ಆಯ್ತು ಇಂಟ್ರೆಸ್ಟ್ ಆಯ್ತು. ಬಟ್ ಅಲ್ಲಿಗೆ ಹೋದ್ವಿ ಉಗಾಂಡದಲ್ಲಿ. ಹಾ ಸರ್. ಈಗ ನೀವು ಉಗಾಂಡದಲ್ಲಿ ಒಂದ್ ಸೇವೆ ಇತ್ತಂದ್ರೆ ಯಾವ ರೀತಿ ಕೇಳಕ್ ಇಷ್ಟಪಡ್ತೀರಿ? ಅದೇ ಸರ್ ಈಗ ಈಗ ಉಗಾಂಡ ಬೇರೆ ದೇಶ ನಾವು ನೋಡಿರಲ್ಲ ಸರ್. ಹೌದೌದು. ಈಗ ಅಲ್ಲಿ ಜನನು ಹೆಂಗಂತ ನಮ್ಗೆ ಗೊತ್ತಿಲ್ಲ. ಅಲ್ಲಿದು ಸರ್ವಿಸ್ ಏನಂತಾನೂ ಗೊತ್ತಿಲ್ಲ. ಹೌದೌದು. ಬಟ್ ಅಲ್ಲಿ ನೀವು ಯಾವ ರೀತಿ ಎಲ್ಲ ಅಡ್ಜಸ್ಟ್ ಆಗಕ್ ಕಷ್ಟ ಆಗುತ್ತಲ್ಲ ಸರ್? ಹೌದು. ಬಹಳ ಬಹಳ ಹ್ಮ್. ಬಹಳ ಅಲ್ಲಿನ ಮನುಷ್ಯನ್ರೆ ಹೆಂಗಿರ್ತಪ್ಪ ಅಂತಂದ್ರೆ ನೀವು ನೋಡ್ತಕ್ಕಂತ ಆಗಲ್ ನೋಡಿದಿರಿ ಬಡತನ ಅತಿ ಬಡತನ ಎಲ್ಲಿದೆ ಅಂದ್ರೆ ಸೌತ್ ಸುಡಾನ್‌ನಲ್ಲಿ ಹೌದು ಸರ್. ಓದಿದೀರಾ? ಹೌದು. ನಾವು ಅಲ್ಲಿ ಶಾಂತಿ ಪಡೆಯಾಗಿ ಇದು ಮಾಡ್ಬೇಕಾದ್ರೆ ಅಲ್ಲಿ 2 ಪಡೆಗಳು ಇದಾವೆ. ಹಾ ಜಗಳ. ಹಾ ಹಾ. ಕರಿಯವರು, ಬಿಳಿಯವರು ಅಂತ ಹೌದು ಹೇಳಿ. ಸರ್. ಅಲ್ಲಿ ಕರಿಯರು, ಬಿಳಿಯರು ಜಗಳ ಹೆಂಗಿದೆಪ್ಪ ಅಂದ್ರೆ ಇಲ್ಲಿ ನಾವು ಯಾವಾಗನ ಜಗಳ ಮಾಡಿದ್ರೆ ಅಲ್ಲಿ ಹೆಂಗಿದೆ ಅಂದ್ರೆ AK-47 ತಗೊಂಡು ಜಗಳ ಮಾಡ್ತಾರೆ. ಹಾ ಹಾ. ಅಂದ್ರೆ ಗನ್ನು. ಗನ್. ಬೆಳಗ್ಗೆ ಎದ್ದು ಹಿಂಗತೆ ಸಣ್ಣ ಹುಡುಗ್ರು ಇನ್ನ ಹತ್ಕೊಳಕ್ ಬಟ್ಟಿ ಇರಲ್ಲ. ಹಾ ಸರ್. ಚಡ್ಡಿ ಹಾಕೊಂಡಿರಂಗಿಲ್ಲ ಹೊರತು ಆದ್ರೆ AK-47 ಎಲ್ಲರ ಹತ್ರ ಇರ್ತದೆ. ಗನ್ ಇರುತ್ತೆ. ಎಕಡೆ ಫೈರಿಂಗ್ ಮಾಡ್ತಾರೋ ಗೊತ್ತಿಲ್ಲ. ಗೊತ್ತಿಲ್ಲ. ಹಾ. ನಮ್ದು ಎಷ್ಟೋ ಸೈನಿಕರು ಶಾಂತ ಪಡೆಯೋರು. UN ಅಂದ್ರೆ ವಿಶ್ವಸಂಸ್ಥೆಯಲ್ಲಿ ಎಲ್ಲಾ ಒಂದು ಕಂಟ್ರಿಯ ಆರ್ಮಿಗಳು ಅಲ್ಲಿ ಬಂದಿರ್ತವೆ. ಹಾ ಹಾ. ಅಂದ್ರೆ ಸೆಲೆಕ್ಷನ್ ಆಗಿ ಸೆಲೆಕ್ಷನ್ ಬಂದಿರ್ತಕ್ಕಂಥ ಅಂದ್ರೆ ಹಾ ಪ್ರತಿಯೊಂದು ದೇಶದ ಆರ್ಮಿ ಹಾ ತುಕಡ. ಅಂದ್ರೆ ಈಗ ಭಾರತ ಎಲ್ಲಾ ದೇಶದ ಆರ್ಮಿಯವ್ರನ್ನ ಅಲ್ಲಿ ನೋಡಿವಿ ನಾವು ಚಾನ್ಸ್ ಸಿಕ್ತಿ. ಹಾ. ಒಂದು ದೊಡ್ಡ ಭಾಗ್ಯ ಅನ್ಬೇಕು ನಾನು ವಿಶ್ವಸಂಸ್ಥೆದಾಗ 7 ತಿಂಗಳ ಸೇವೆ ಮಾಡಿದೆ ನಾನು. 7 ತಿಂಗಳು. ಹಾ. ಹಾ. ಅದು ಈಗ ನೀವು ಓದ್ತಿರ್ಬೇಕು ಅತಿ ಉದ್ದವಾದ ಮತ್ತು ಆಳವಾದ ನೈಲ್ ನದಿ ನೈಲ್ ಅಂತ ನದಿ. ಹೇಳಿ ಹೌದು ಸರ್. ಅಲ್ಲಿ ನೀರ್ ಕುಡಿದು ಬಂದ. ನೋಡ್ರಿ ನಾವ್ ಇಲ್ಲಿ ನೀರ್ ಕುಡಿಯಕ್ಕೆ ಹಿಂದು ಮುಂದೆ ಆ ನೋಡ್ತಾ ಇದ್ವಿ. ನೀರ್ ಆದ್ರೆ ಸರ್ ಕುಡಿದು ನೈಲ್ ನದಿ ನೀರ್ ಕೂಡ ಕುಡ್ದು ಬಂದಿದ್ದಾರೆ. ಕುಡಿದು ಬಂದಿವಿ. ಹ. ಬಹಳ ಖುಷಿ ಆಯ್ತು ಅಲ್ಲಿ 7 ತಿಂಗಳು. ಎಲ್ಲದೂ ನೋಡಿದಾಗ ನಮ್ ದೇಶ ನಮ್ಗ ಸಂ- ಮುಖ್ಯ ಅನಿಸ್ತು. ಅಂದ್ರೆ ಎಷ್ಟು ತಿರುಗಿದ್ರು ಇದುವರೆ ನಮಗ್ ಅಲ್ಲಿ ರುಚಿ ನಮ್ಮ ಊರಿನ ರುಚಿ ಎಲ್ಲಿ ಹೋದ್ರೂ ಸಿಗಲ್ಲ. ಹೌದು. ಆಮೇಲೆ ಹಿಂಗ್ ಇಲ್ಲಿ ಭಾಗದಾಗ ಬಂದ್ಗಟ್ರೆ ನಮ್ ಊರೇ ನಮ್ ರಾಜ್ಯ ಮತ್ತು ನಮ್ಮ ಊರೇ ಬೇಸ್ ಅಂತ. ಹಾ. ಇದೊಂದು ಆಮೇಲೆ ಸರ್ ಅಲ್ಲಿಂದ ಬಂದ್ಮೇಲೆ ಆ, ನಮ್ ದೇಶಕ್ಕೆ ವಾಪಸ್ ಬಂದ್ಮೇಲೆ ಏನ್ ತಾಯಿ ಮನೆಗ್ ಬಂದಂಗ ಆಯ್ತಾ ಆ ಒಂದ್ ಅನುಭವ ಸರ್? ಅದು ಹೆಂಗಿದೆಪ್ಪ ಅಂತಂದ್ರೆ ನಮ್ಗೆ ಒಂದು ಇನ್ನೊಂದು ಬದುಕು ಅಂದ್ರೆ ನಾವು ಇಲ್ಲಿ ಬಂದಿವಿ ಅಂತ ಅಂದ್ಮೇಲೆ ನಮ್ಗೆ ಹೊಸ ಸೃಷ್ಟಿ ಅನ್ಕೋಬೇಕು ನಾವು. ಹಾ. ಹೊಸ ಜೀವನ ಇದು. ಹ್ಮ್. ಅಂದ್ರೆ ನಾವು ಆರ್ಮಿ ಇದೀವಿ ಅಂದ್ರೆ ಬದುಕ್ತೀವಿ ಎಂಬುದು ಭರವಸೆ ಇರಂಗಿಲ್ಲ. ಯಾರು ಸುರಕ್ಷಿತವಾಗಿ ತಮ್ಮ ಸೇವೆ ಮಾಡಿ ತಮ್ಮ ತಾಯ್ನಾಡಿಗೆ ಮತ್ತು ತನ್ನ ಇದ್ದ ಒಂದು ಕುಟುಂಬಕ್ಕೆ ಮರಳಿ ಬರ್ತಾನಂದ್ರ ಅದಕ್ಕಿಂತ ಖುಷಿ ಮತ್ತೇನಾಗ್ಬೇಕು ಹೇಳು. ಹಾ. ಆದ್ರ ಅಂದ್ರೆ ಅದಕ್ಕಿಂತ ಬೇರೆ ಸಾರ್ಥಕ ಅಲ್ಲಿಗೆ ಅವ್ರ ಜೀವನ. ಸಾರ್ಥಕ. ನಾನು ಬಂದ ಕ್ಷಣದಾಗ ನಮ್ಮ ತುರುವಾಳ ಭಾಗದ ಜನರು ಹಾ. ಬ್ರದರ್ ಹೇಳಕ್ ಇಷ್ಟಪಡ್ತೀನಿ. ನಾನ್ ಖುಷಿ ಪಡುವುದಕ್ಕಿಂತ ನನ್ನ ತುರುವಾಳ ತುರುವಾಳ ತಾಯಿಯ ಕುಟುಂಬದ ಜನರು ಏನಿದ್ರಲ್ಲ ಹಾ. ನನಗೆ ಅಷ್ಟೊಂದು ಸನ್ಮಾನ ಮಾಡಿದ್ರು. ಹಾ. ಇಡೀ ತುರುವಾಳ ಗ್ರಾಮದಲ್ಲಿ ಒಂದು ಜಾತ್ರೆ ಆಗ್ತದೆ ನೀವು ನೋಡ್ತಿರ್ಬೋದು. ಇದ್ದೆ ಸರ್ ನಾನು ಇದ್ದೆ ಸರ್ ಅದ್ರಲ್ಲಿ ತಾವುಗಳು ನೋಡಿದ್ದೀರಿ. ಅದು ಎಲ್ಲರಿಗೂ ನಾನು ಇಡೀ ಆ ಋಣ ಇಡೀ ತುರುವಾಳ ನಮ್ಮ ಸಿಂಧನೂರು ಭಾಗದ ಎರಡೂ ಭಾಗದಲ್ಲಿ ಕೊಟ್ಟಂತ ಪ್ರೀತಿ ನಾನು ಎಂದಿಗೂ ಚಿರಋಣಿಯಾಗಿರ್ತೀನಿ.
ಅದನ್ನ ಅದಕ್ಕೆ ಮರೆಯಲ್ಲ ಅದು ಬ್ರದರ್. ಅದು ನಮ್ ಸೌಭಾಗ್ಯ ಸರ್ ಅದು. ಇಲ್ಲ. ಈಗ ದೇಶ ಸೇವೆ ಮಾಡಿ ಬಂದಿರ್ತಕ್ಕಂತ ಈಗ ತಾವನ್ನೇ ಗೆದ್ದು ಬಂದಿರ್ತಕ್ಕಂತ ಒಂದು ಮಾತನ್ನ ಹೇಳ್ತಾರೆ ಸರ್ ಸೈನಿಕರಿಗೆ. ಹೌದೌದು. ಅಂತವ್ರೊಬ್ರು ನಮ್ಮೂರಿಗ್ ಬರ್ತಾರ, ನಮ್ಮೂರವ್ರು ಇದಾರ ಅಂತಂದ್ರ ಅದನ್ನ ಸಂಭ್ರಮಿಸೋದ್ ನಮಗ್ ಸೌಭಾಗ್ಯ ಸರ್ ಅದು. ನನಗೂ ನಿಮ್ಗೆ ಎಷ್ಟು ಖುಷಿ ಇತ್ತು. ನಾನು ಹತ್ಬಿಟ್ಟಿನಿ ಅವತ್ತು. ಹಾ ಹಾ ಅಂದ್ರೆ ಒಬ್ಬ ಜಾತ್ರೆಗೆ, ದೇವಿ ಜಾತ್ರೆಗೆ ಎಷ್ಟು ಹೂಗಳನ್ನ ಹಾಕ್ತಿದ್ರು ಹಾ ಅಷ್ಟು ಎಲ್ಲಾ ಹುಡುಗರು, ಆ ಸೈನಿಕ ಬಂದಿದ್ದಾನೆ, ನಮ್ಮೂರು ಹುಡುಗ, ಹಾ ನಮ್ಮೂರು ಹುಡುಗ, ಹೌದು ಹಿರಿಯರೆಲ್ಲ ನಮ್ ನಾಗರಾಜ. ಹೌದು ಸರ್. ಅದೊಂದು ಭಾರಿ ಖುಷಿ ಆಯ್ತು. ಈಗ್ಲೂನು ನನ್ಗೆ ಇನ್ನ ಸಣ್ಣವ್ರು ಅವಾಗ ನೀವು ಇದ್ದಾಗ ನೋಡಿದ್ದೀರಿ. ಹೌದು ಸರ್. ಬಟ್ ಅವೆಲ್ಲ ಈಗ ಬಂದ್ಮೇಲೆ ನಾನು ನಾಗರಾಜ್ ಯಾರು ಅಂತಂದ್ರೆ ಇಡೀ ಊರಿಗೆ ಹೌದು ಸರ್. ಎಲ್ಲ ಅದೊಂದು ನನಗೆ ಒಳ್ಳೆ ಒಂದು ಸನ್ಮಾನ. ಈಗ್ಲೂ ಹಾ ಕುಟುಂಬ ಬೇರೆಗಡೆ, ಹ್ಮ್ ಬಟ್ ಜನರು ಈಗ ನಾವು ಇಲ್ಲಿ ಬಸವಣ್ಣ ಕ್ಯಾಂಪ್ ಹಿಡ್ಕೊಂಡು, ಹೌದು ಬಸವಣ್ಣ ಕ್ಯಾಂಪಿನ ಹುಡುಗರು ಸೈನಿಕ ಎಂಬ ನನಗೊಂದು ಪ್ರೀತಿ ಬೇರೆ. ಅವರು ಹೌದು ನಾಗರಾಜ್ ಒತ್ತಟಿಗೆ, ಬಟ್ ಸೈನಿಕ ಸೈನಿಕ ಅಂದ್ರೆ ಯಾವ್ದೇ ನಮ್ ಕ್ಯಾಂಪ್ ನಲ್ಲಿ ಯಾವ ಹುಡುಗನನ್ನು ಕರ್ರಿ, ಹೌದು. ನಮ್ಮ ಮಿಲಿಟರಿ ಸರ್ ಕರ್ದಾರ, ಹಾ ತುರುವಾಳದಲ್ಲಿ ಹಿಂಗೆ ಹೋದ್ರಿ ಅಂದ್ರೆ ಅವ್ರು ಕೊಡ್ತಕ್ಕಂತ ಪ್ರೀತಿ ನೋಡಿದ್ರ ನಾ ಇನ್ನೂ ಇಲ್ಲಿ ಬಂದ್ಮೇಲೆ ಹಾ ಸ್ವಲ್ಪ ನಿದಾದಾಗ ಬದುಕ್ಬೇಕು ಅಂತೇಳಿ ಒಂದು ಇನ್ನೂ ಧೈರ್ಯ ಬರ್ತದೆ. ಬಹಳ ಒಂದು ಸೈನಿಕಂದ ಏನಿನ ಒಂದು ಅಂದ್ರೆ ಪ್ರೀತಿ ಬದುಕಿಗೆ ಐತಲ್ಲ. ಒಂದು ಹುಮ್ಮಸ್ ಇನ್ನೊಂದು ಹುಮ್ಮಸ್. ಹೌದೌದು ಬ್ರದರ್. ಯಾಕಂದ್ರೆ ನಮ್ಮೂರಿನ ಜನ ನನ್ನ ಅಪ್ಪಗೊಂತಾರ, ಜಗ್ಗಿ ನನ್ ಪ್ರೀತಿ ಖುಷಿ ಮಾಡ್ತಾರ ಬೇರೆ. ಅಂತಂದ್ರೆ ಅದೊಂದು ಖುಷಿನೇ ಬೇರೆ ಸರ್. ಹೌದೌದೌದು. ಇಲ್ಲಿರ್ತಕ್ಕಂತ ನಮ್ಮ ಗುರುಗಳು ಜಗ್ಗಿ ನಮ್ಮ ತುರುಳದಲ್ಲಿ ನೋಡಿದೀರಾ. ಹಾ ಗುರುಗಳಿದ್ದಾರೆ, ಆಮೇಲೆ ಶಿಕ್ಷಕರಿದ್ದಾರೆ, ಆಮೇಲೆ ಈಗ ನಮ್ಮ ಮಾದಯ್ಯ ಗುರುಗಳಾಯ್ತು, ಹಾ ಅಪ್ಪಾಜಿಗಳಾಯ್ತು, ಆಮೇಲೆ ಸರ್ವೇಶ್ವರ ಮಠದ್ದಾಯ್ತು, ಹ್ಮ್ ಆಮೇಲೆ ಗುಂಡೈ ತಾತದ್ರು ಎಲ್ಲರೂ, ಚಿದಾನಂದ ಗುರುಗಳು ಕೂಡ ಅವರೆಲ್ಲ ನಾವು ಆ, ಅವ್ರ ಕೈಯಲ್ಲೇನೆ ಬೆಳೆದು ಬಂದ ಹೌದು. ವ್ಯಕ್ತಿಗಳು ನಾವು. ಹ್ಮ್ ಅವು ಮರೆಯಕ್ಕಾಗಲ್ಲ. ಅವರೆಲ್ಲ ಕೊಟ್ಟಂತ ಪ್ರೀತಿ, ಹಾ ಆಮೇಲೆ ಈ ಊರಿನ ಹಿರಿಯರು, ಒಬ್ಬ ಸೈನಿಕ ಬಂದಾನ ಅಂತೇಳಿ ಈಗ್ಲೂನು ನಾವು ಹೋದ್ರೆ ಆ ಒಂದು ಮರ್ಯಾದೆ ಕೊಟ್ಟಿರ್ತಾರೆ. ಹಾ ಈ ಭಾಗದಲ್ಲಿ ನೀವು ನಮ್ಮ MLA ಸಬ್ರು ನೋಡಿದ್ದೀರ, ಹೌದು. ಬಸನಗೌಡ ಅಣ್ಣವ್ರು, ಅವಾಗ ಸಣ್ಣವ್ರಲಿಂದ ಅವ್ರ ಕೈಯೆಲ್ಲ ಬೆಳೆದವ್ರು ನಾವು. ಈಗ್ಲೂ ಫಂಕ್ಷನ್ ಅಲ್ಲಿ ಅವ್ರು ಬಂದಿರ್ತಾರೆ, ಹೌದು ಒಮ್ಮೆ ಸರ್. ನಾನು ಹೋಗಿರ್ತೀನಿ. ಅವ್ರು ಕೊಡ್ತಕ್ಕಂತ ಗೌರವ ನಮ್ ನಾಗರಾಜ ಅಂತಾರ ಅವ್ರು. ಹೌದು. ಸಾಕ್ ಅದೊಂದು ನಾವು ಪಡ್ಕೊಂಡ್ ಬಂದಿವಿ. ಬರೀ ಖುಷಿ ಆಗ್ತದೆ. ನಾಗರಾಜ ಅಂತ ಕರೆಯೋದಕ್ಕೂ ನಮ್ಮ ನಾಗರಾಜ ಅಂತ ಕರೆಯೋದಕ್ಕೂ ಇರ್ತಕ್ಕಂಥ ವ್ಯತ್ಯಾಸ ಹೌದೌದು. ಬಹಳ ವ್ಯತ್ಯಾಸ ಐತೆ ಬಹಳ ಸರ್. ಖುಷಿ ಹೌದು. ಅನ್ಸ್ತದೆ ಎಲ್ಲಾರು. ಅದೊಂದು ಯಾಕಂದ್ರೆ ನಮ್ಮವರು ನನ್ನವರು ಅಂತ, ಈಗ ಅಲ್ಲಿ ದೇಶ ಸೇವೆ ಮಾಡಿ ಬಂದ್ಮೇಲೆ ಇಲ್ಲಿ ನನ್ನವರು ಅಂತ ಒಪ್ಕೊಳ್ಳೋದಿದೆ ಅಲ್ಲ ಸರ್. ಅದು ಬಹಳ ಖುಷಿ ಹಾ ಹೆಮ್ಮೆ ಅದೊಂದು. ಆಗ್ತದೆ. ಹ್ಮ್ ಆಕ್ಚುಲಿ ನನಗೆ ಈಗ ನಾವು ಎಲ್ಲೇನು ಹೋಗ್ಬೇಕಾದ್ರೆ ನಮ್ ಹುಡುಗರು ನೀವಾಯ್ತು ಸರ್ ಇದು ಯಾವ ರೀತಿ ಇರ್ತದ, ಹಾ ಆರ್ಮಿದು ಏನು, ನೀವ್ ಎಲ್ಲೇ ಕರೀರಿ, ನಾವ್ ಎಲ್ಲಾದ್ರೂ ಬರ್ತೀವಿ. ಹ್ಮ್ ಇದು ಆರ್ಮಿ ಬಗ್ಗೆ ನೀವ್ ಏನಾದ್ರೂ ಮಾಹಿತಿ ಕೊಡೆ ಅಂತಂದ್ರೆ ನಾವು ಸದಾ ನಿಮ್ ನಮ್ ದೇಶಕ್ಕಾಗಿ ಮಾಡಿ ಬಂದ್ಮೇಲೆ ನಮ್ಮೂರಿಗೆ ಹೌದು. ಮಾಡಕ್ಕಾಗಲ್ಲ. ಆಮೇಲೆ ಇನ್ನೊಂದ್ ಸರ್, ಈಗ ಆರ್ಮಿ ಬಗ್ಗೆ ಮಾಹಿತಿ ಕೊಡಿ ಅಂತಂದಾಗ ನಮ್ಮ ಯುವಕರಿಗೆ ಈಗ ಸದ್ಯಕ್ಕ ಸ್ಟೇಟ್ ಅಲ್ಲಿ ಜಾಸ್ತಿ ಫೋಕಸ್ ಮಾಡ್ತಾರೆ ಸರ್ ಇವರು. ಬಟ್ ಅದನ್ನ ಬಿಟ್ಟು ಯಾವ ರೀತಿಯಾಗಿ ಬೇರೆ ಕಡೆನೂ ಸೆಂಟ್ರಲ್ ಆಯ್ತು, ಸ್ಟೇಟ್ ಆಯ್ತು, ಯಾವ ರೀತಿ ಆಪರ್ಚುನಿಟೀಸ್ ಇದಾವೆ ಓ ಅದ್ರ ಇದು ಬಗ್ಗೆ ಮಾಹಿತಿನೇ ಇಲ್ಲ ಸರ್. ಹೌದು. ನಾವು ಈ ಕೋಚಿಂಗ್ ಇಲ್ಲಿ ಬಂದ ಗಟ್ಟೆನೆ KS ಕೋಚಿಂಗ್ ಹೋಗಿದ್ದೆ ಬ್ರದರ್. ಹಾ ಬಟ್ ಮುತ್ತವ್ರು ಹೇಳಿದ ಪ್ರಕಾರ ಏನಪ್ಪಾ ಅಂತಂದ್ರೆ ಈಗಿನ ಭಾಗದಲ್ಲಿ ನಾವು ಇಲ್ಲಿ ನಾನು ಒಂದು ನೋಡಿದ್ದು, ಕಣ್ಣಾರೆ ನೋಡಿದ್ದು ತಮ್ಗೆ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಕರ್ನಾಟಕದಲ್ಲಿ ಈಗ ಕೇರಳ ಆಯ್ತು, ಆಂಧ್ರ ಪ್ರದೇಶ ಆಯ್ತು, ತಮಿಳ್ನಾಡು ಆಯ್ತು. ಹ್ಮ್ ಕೇಂದ್ರ ನಮ್ಮಂಗೆ, ಇದು ಆಂಧ್ರ ಸೇಮ್ ನಮ್ಮಂಗೆ ಹೌದು ಸರ್. ಸೆಂಟ್ರಲ್ ಜಾಬ್ ಯಾರು ಇಷ್ಟಪಡಲ್ಲ. ಹೌದ್ರಿ. ಬಟ್ ಕೇರಳ ಇದೆ ಅಲ್ವಾ, ಹ್ಮ್ ಸಾಕ್ಷರತೆಯಲ್ಲಿ ಈಗ ನೋಡ್ರಿ ಅವ್ರದ್ದು ಎತ್ತಿದ ಹೌದು ಕೈ. ಸರ್. ಬಟ್ ಅಲ್ಲಿ ಹೆಂಗಿದೆಪ್ಪ ಅಂದ್ರ ಜಾಬ್ ಯಾವ್ದೇ ಆಗ ಹಾ ಫಸ್ಟ್ ಜಾಬ್ ಪಡಿಬೇಕು ಅಂತ. ಹಾ ಹಾ ಬಟ್ ಇಲ್ಲಿ ನಮ್ಮ ಭಾಗದಲ್ಲಿ ಹೆಂಗೆ, ಅದು ಸೆಂಟ್ರಲ್ ಆಗುತ್ತೆ, ಸೆಂಟ್ರಲ್ ಆಗುತ್ತಾ. ನಾವು ಸ್ಟೇಟ್ ನಲ್ಲೇ ಮಾಡೋಣ. ಹಾ ಮತ್ತೆ ಸೆಂಟ್ರಿಗೆ ಯಾರು ಹೋಗೋರು? ಹೌದು. ಬಟ್ ಅಂದ್ರೆ ಅದ್ರ ನಾವು ಬಗ್ಗೆ ಬರೀ ಇಂಟ್ರೆಸ್ಟ್ ಸ್ಟೇಟಿಗೆ ಇಲ್ಲ. ಮಾತ್ರ ಸೀಮಿತ ಆಗ್ಬಿಟ್ಟಿದೆ. ನಮ್ಮ ಯುವಕರೆಲ್ಲ ಹೌದು ಸ್ಟೇಟಿಗೆ ಹೌದು ಮಾತ್ರ ಹೌದು ಫೋಕಸ್ ಮಾಡಾಕತ್ತಾರೆ. ಹೌದು. ಒಟ್ಟ ಅದ್ರ ಬಗ್ಗೆ ಯಾಕೆ ಗಮನ ಹರಿಸೋದು ನಮ್ಮ ಹಾ ಯುವ ಪೀಳಿಗೆ ಗೊತ್ತಾಗ್ತಾ ಇಲ್ಲ. ಹಾ ಅಲ್ಲಿ ಆಪರ್ಚುನಿಟೀಸ್ ಜಾಸ್ತಿ ಇದಾವೆ ಸರ್ ಸೆಂಟ್ರಲ್ ಜಾಸ್ತಿ ಅಲ್ಲಿ. ಇದಾವೆ, ಎಷ್ಟು ಹೌದು. ಪೋಸ್ಟಿಂಗ್ ಇದೆ. ಹ್ಮ್ ಈಗ ನೀವು ಒಬ್ಬೊಬ್ರ ಈ ಊರಲ್ಲಿ ಇರೋರು ಒಂದು ಸೆಂಟ್ರಲ್ ಗೌರ್ಮೆಂಟ್ ಹೋಗ್ತಾ ಇದ್ರೆ, ಉಳಿದವರು ಸ್ಟೇಟ್ ಗೌರ್ಮೆಂಟ್ ಹೋಗ್ತಾ ಇದ್ರೆ ಹ್ಮ್ ಆ ಊರು ಬೆಳಿತದೆ. ಹಾ ಆದ್ರೆ ಬರೀ ಸ್ಟೇಟಿಗಾಗಿ ಸೀಮಿತವಾಗಿದ್ರೆ ಇರೋ ಪೋಸ್ಟ್ಗಳು ಇಷ್ಟಿರ್ತವೆ. ಹೌದು ಎಲ್ಲರೂ ಬರೀ ಅದಕ್ಕೆ ಸ್ಟಡಿ ಮಾಡಿದ್ರೆ ಮತ್ತೆ ಜಾಬ್ ಎಲ್ಲರಿಗೆ ಹೆಂಗೆ ಹೌದು ಆಗ್ತದೆ ಹೌದು. ಹ್ಮ್ ಅಂತ ನಂದೊಂದು ಪ್ರಶ್ನೆ. ಅಂದ್ರೆ ನಮ್ಮ ಯುವಕರೆಲ್ಲರೂ ಸ್ಟೇಟ್ ಅಥವಾ ಹಾ ಸ್ಟೇಟ್ ಅಲ್ದೇನು ಸೆಂಟ್ರಲ್ ಅಲ್ಲಿ ಕೂಡ ಜಾಬ್ ಆಪರ್ಚುನಿಟಿ ಜಾಸ್ತಿ ಇದಾವೆ. ಅವನು ಕೂಡ ಗಮನ ಹರಿಸ್ಬೇಕಂತ ಸರ್ ಹೇಳ್ತಾ ಇದಾರೆ ಇವಾಗ. ಯುವ ಪೀಳಿಗೆ ಏನಪ್ಪ ಅಂತಂದ್ರೆ ಅದಕ್ಕೆ ನೀವು ಗಮನ ಹರಿಸಿ. ಬರೀ ಸ್ಟೇಟಿಗೆ ಎಷ್ಟು ಹೋಗ್ಬೇಡ್ರಿ, ಬರೀ ನಾನು ಟೀಚರ್ ಆಗ್ಬೇಕು, ಇಲ್ಲಿ PS ಆಗ್ಬೇಕು, ಹಾ ಅಂದ್ರೆ ನೀವು ತಹಸೀಲ್ದಾರ್ ಆಗ್ಬೇಕು ಅಂದ್ರೆ ಬೇರೆ ಸೆಂಟ್ರಲ್ ಗೌರ್ಮೆಂಟ್ ಅದಕ್ಕಿಂತ ಚೆನ್ನಾಗಿ ಜಾಬ್ಗಳಿದಾವೆ, ಅದ್ರ ಪ್ರಯತ್ನ ಮಾಡಿ. ನಮ್ಮ ಯುವ ಪೀಳಿಗೆ ನಾನು ಒಂದೇ ಹೇಳೋದು, ನೀವು ಎಲ್ಲಾ ಜಾಬ್ಗಳನ್ನು ನಿಮ್ಮ ಹತ್ರ ಇದೆ ಆ ಶಕ್ತಿ, ಬಟ್ ಅದನ್ನ ನೀವು ಉಪಯೋಗಿಸ್ಕೊಳ್ತಾ ಇಲ್ಲ. ನೀವು ದಯವಿಟ್ಟು ಅದನ್ನ ಉಪಯೋಗಿಸ್ಕೊಳ್ಳಿ. ಸೆಂಟ್ರಲ್ ಯಾವುದೇ ಜಾಬ್ಗಳು ಜಗ್ಗಿರ್ತವೆ ಅಪರ್ಚುನಿಟಿ, ಅದಕ್ಕೆ ಹೋಗಕ್ ಇಷ್ಟಪಡಲ್ಲ ನೀವು ಹೋಗಿ. ನಮ್ಮಷ್ಟಕ್ಕೆ ನಾವೇ ಈಗ ಎಲ್ಲದನ್ನು ನಾವು ನಮ್ಮ ಮುಖ್ಯಮಂತ್ರಿ ಕಡೆನೆ ಹಾಕಿದ್ರೆ ನಮ್ಗೆಲ್ಲಾ ಜಾಬ್ ಬೇಕಂದ್ರೆ ಹೆಂಗ್ ಸಾಧ್ಯ?
ನೀವು ಸೆಂಟ್ರಲ್ ಗೌರ್ಮೆಂಟ್ ಇರ್ತದೆ, ಅಲ್ಲಿ ಟ್ರೈ ಮಾಡಿ. ಪ್ರತಿಯೊಂದು ಜಾಬ್‌ಗೂ ನೀವು ಮಾಡ್ಬೇಕು ಅಂತೇಳಿ ನಾನು ಒಂದು ಸಲಹೆ ನಿಮ್ಗೆ. ಅದೇ ಈಗ ಯಾಕಂತಂತಂದ್ರೆ ಎಲ್ರಿಗೂ ಗೌರ್ಮೆಂಟಿಗೆ ಕೆಲಸ ಕೊಡಕ್ ಆಗಲ್ಲಲ್ಲ ಆಗಲ್ಲ, ಸರ್. ಆಗಲ್ಲ, ಆಗಲ್ಲ. ಹಾ. ಹಂಗಾಗಿ ಅದ್ರಲ್ಲಿ ನಾವು ಅಪರ್ಚುನಿಟೀಸ್ ಬೇರೆ ಬೇರೆ ಇದಾವೆ. ಬಟ್ ಅದು ಯಾರಿಗೂ ಗೊತ್ತಿಲ್ಲ ಮಾಹಿತಿ. ಗೊತ್ತಿಲ್ಲ. ಹಾ. ಅದು ಯುವ ಪೀಳಿಗೆಗೆ ಹೇಳಕ್ ಇಷ್ಟಪಡ್ತೀನಿ. ಹ್ಮ್. ಆ ತಂದೆ ಒಬ್ಬ ರೈತ. ಹ್ಮ್. ಅದಕ್ಕೆ ನೀವು ವಿಚಾರ ಮಾಡಿದಿರಿ. ಮಲಗುವುದಕ್ಕಿಂತ ಮುಂಚೆ ಹ್ಮ್. ಯಾರನ್ನ ನೆನೆಸ್ಬೇಕು? ಸೈನಿಕರನ್ನ ನೆನೆಸಿ, ಊಟ ಮಾಡುವುದಕ್ಕೆ ಮುಂಚೆ ರೈತರನ್ನ ನೆನೆಸಿ ಅಂತ. ರೈತರನ್ನ ನೆನ್ಸಿ. ಆ ರೈತ ಹೆಂಗಿದೆ ಅಂದ್ರೆ ಎಷ್ಟೋ ಅದು ಆ ರೈತನ ನಾವು ಯಾಕಂದ್ರೆ ರೈತ ಕುಟುಂಬದಲ್ಲಿ ಹೋದ ಒಬ್ಬ ಅವ್ರು ರೈತ ಅವ್ರು ಕುಟುಂಬದಲ್ಲಿ ಹೋದ್ರೆ ನಮ್ಗೆ ಸುರಿಸಿರ್ತಕ್ಕಂತ ಗೊತ್ತಿರ್ತದೆ. ಬೆವರು ಹನಿ ರೈತ ಪ್ರತಿಯೊಂದಕ್ಕೂ ಬೆಲೆ ಇದೆ. ಹೆಂಗೆ ಅಂದ್ರೆ ಈಗ ಇಂಜಿನಿಯರ್ ಅದರ, ಡಾಕ್ಟರ್ ಅದರ, ಮಾಡಿದ ಕೈ ಅದು. ಹೌದು. ಅದು ಎಲ್ಲರಿಗೂ ಊಟ ಕೊಟ್ಟೈತಿ ಅದು ರೈತ ಎಂಬುದು. ನಿಜ ಆ ಸರ್. ಶಬ್ದನು ಒಬ್ಬ ಸೈನಿಕನ ಬಗ್ಗೆ ಆತು, ಒಬ್ಬ ರೈತನ ಬಗ್ಗೆ ಹೌದು. ಮಾತಾಡ್ಬೇಕಾದ್ರೆ 20 ಸಲ ಯೋಚನೆ ಯೋಚನೆ ಮಾಡಿ ಮಾಡಿ ಮಾತಾಡಿ. ಮಾತಾಡ್ಬೇಕು. ಪ್ರತಿಯೊಂದು ಪದನು ಯೋಚನೆ ಮಾಡಿ ಯೋಚನೆ ಮಾತಾಡ್ಬೇಕು. ಮಾಡಿ ಮಾತಾಡಿ. ಯಾಕಂತಂದ್ರೆ ನಾವು ಕೇಳ್ತೀವಿ ಸರ್. ಈಗ ಡಾಕ್ಟರ್ ಆಗ್ಬೇಕಂದ್ರೆ ಡಾಕ್ಟರ್ ಕೋರ್ಸ್ ಆದ್ಮೇಲೆ ಡಾಕ್ಟರ್ ಅನ್ನೋ ಪದವಿ ಬರುತ್ತಾ? ಹೌದು, ಹೌದು. ಇಂಜಿನಿಯರ್ ಆದ್ಮೇಲೆ ಇಂಜಿನಿಯರ್ ಕೋರ್ಸ್ ಮುಗಿದ್ಮೇಲೆ ಇಂಜಿನಿಯರ್ ಪದವಿ ಬರುತ್ತಾ? ಆದ್ರೆ ರೈತ ಆಗ್ಬೇಕಂತಂದ್ರೆ ನೀನ್ ರೈ- ನೇಗ್ಲ್ ಹಿಡ್ಕೊಂಡು ಹೊಲಕ್ ಹೋದ್ರೆ ಸಾಕು, ನೀನೇ ರೈತ. ರೈತ ಅವತ್ತಿಂದಾನೇ ಬಂದಿರ್ತಕ್ಕಂತ ಪದ ರೈತನ ಸರ್. ಶಕ್ತಿ ಅದು ರೈತನ ಅಂದ್ರೆ ಹಿಂಗ್ ಮಾಡಿದ ಕೈ ಅದು. ಹೌದು ಹಿಂಗ್ ಸರ್. ಮಾಡಿಲ್ಲ. ಹೌದು. ನಿಮ್ಮ ಸರ್ಕಾರದ ಮೇಲೆ ಭರವಸೆ ಇರಲ್ಲ ಅದು. ಹಾ. ತನ್ನ ಕೆಲಸ ಕಾಯಕವೇ ಕೈಲಾಸ ಅಂತ ಹೇಳಿ ಹೌದು. ತನ್ನ ಕೆಲಸ ತಾನೇ ಮಾಡ್ತಿರ್ತದ. ನೀನ್ ಇವತ್ತು ಪಕ್ಷಿಗಳು ಬೇರೆ ಆಗ್ತವೆ, ಇವತ್ತು ನೀ ಇಷ್ಟ ಕೊಡ್ತಿ, ನಾಳೆ ಕೊಡಲ್ಲ. ಹೌದು. ಅವ್ರಿಗೆ ಗೊತ್ತಿದೆ ಹೌದು. ರೈತರಿಗೆ ಹೌದು. ಇವತ್ತು ಇರುವ ತನಕ ಇಷ್ಟ ಆದ್ರ ಇದಂತೇಳಿ ಅದಕ್ಕೆ ಅದು ಎಲ್ಲರಿಗೂ ಜೀವ ಕೊಟ್ಟ ಅದು ಹೌದು. ಜೀವ ಅದು. ಎಂತರ್ನು ಮಕ್ಕಳನ್ನ ಈಗ ಅದಕ್ಕೆ ನಾನು ಹೇಳೋದು ಯುವ ಪೀಳಿಗೆಗೆ, ಆ ತಂದೆ ರೈತ ಆದವನು ನಿನಗೆ ದುಡ್ಡು ಹಾಕಿರ್ತಾನೆ, ಎಲ್ಲೆಲ್ಲೋ ಓದ್ತಿ ಇದ್ ಮಾಡ್ತಿರಲ್ಲ, ಹೌದು. ಆ ತಂದೆ ರೈತನ ನೀನು ಸ್ವಲ್ಪ ಮುಂದೆ ಬರ್ಬೇಕಂದ್ರೆ ನೀವು ಪ್ರತಿಯೊಂದು ಜಾಬ್ ಮಾಡ್ಬೇಕು. ಹೌದು. ಆ ಜೀವಿಗೆ ನೀವು ಸ್ವಲ್ಪ ನೀವು ಭಾಗಿಯಾಗ್ಬೇಕು. ಆ ರೈತನ ಬಗ್ಗೆ ಹೇಳಿದ ಗಂಟೆ ಬ್ರದರ್ ಎಷ್ಟು ಹೇಳಿದರು ಕಡಿಮೆ. ಕಡಿಮೆ. ಹೌದು ನಿಜ. ಅದು ಪದಗಳೇ ಸಿಗಲ್ಲ ಸರ್ ಸಿಗಲ್ಲ ಮಾತಾಡ್ಲಿಕ್ಕೆ. ಅದಕ್ಕೆ ಅಂದ್ರೆ ಯುವ ಪೀಳಿಗೆ ಸ್ವಲ್ಪ ಎಚ್ಚರಗೊಳ್ಬೇಕಂತ. ಹಾ ಸರ್. ಅಕಸ್ಮಾತ್ ಈಗ ನಮ್ ಯುವ ಪೀಳಿಗೆ ಏನಾದ್ರು ಅವ್ರಿಗೆ ಮಾಹಿತಿ ಗೊತ್ತಿಲ್ಲ ಅಂತಂತಂದ್ರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದಲ್ಲ ಸರ್? ದಯವಿಟ್ಟು ನಮ್ಮನ್ನು ಮತ್ತೆ ಇಲ್ಲೇ ನಮ್ಮ ಭಾಗದಾಗ ಇರೋದು ಒಂದು 6 ಜನ ಅಂತ ಹೇಳಿದೀನಿ ಹಾ ಹೌದು ಸರ್. ಈಗಾಗಲೇ. ಅಧ್ಯಕ್ಷರಿದ್ದಾರೆ, ಹಾ ಸರ್. ಪರಶುರಾಮ್ ಸರ್ ಹಾ. ಅಂತೇಳಿ ನಮ್ಮ ಭಾಗದ ಮಾಜಿ ಸೈನಿಕರ ಅಖಿಲ ಅಂತೇಳಿ ಅವರು ಅಧ್ಯಕ್ಷರಿದ್ದಾರೆ. ತಾಲೂಕು ಘಟಕದ ತಾಲೂಕು ಘಟಕ ಅಧ್ಯಕ್ಷ. ಹಾ. ಹಾ, ಓಕೆ ಸರ್. AKMS ಅವರ ಅಧ್ಯಕ್ಷರು. ಹ್ಮ್. ಪ್ರಧಾನ ಕಾರ್ಯದರ್ಶಿ ಅಂತ ವೀರೇಶ್ ಯಾದವ್ ಅಂತ ಯಾವ್ದು ಇದ್ದಾರೆ. ಸರ್? ಹೌದು ಸರ್. ಅವ್ರಂತ್ರು ನಾವು ಇದ್ರಲ್ಲ ಅವ್ರು ವೀರೇಶ್ ಯಾದವ್ ಅಂತ ನಿಮ್ಗೆ ಹೌದು ಗೊತ್ತಿಲ್ಲ. ಹೌದು ಸರ್. ಪ್ರತಿಯೊಂದು ಹುಡುಗರಿಗೆ ಒಂದೊಂದು ತಾಸು ಅದ್ರ ಬಗ್ಗೆನೇ ಮಾಹಿತಿ ಕೊಡ್ತಾರೆ. ಹೌದು. ಯಾವಾಗನು ಆಮೇಲೆ ನಾವು ಕೂಡ ನೋಡಿದ್ವಿ ಸರ್ ಸಿಂಧನೂರು ಗ್ರೌಂಡ್ ಅಲ್ಲೆಲ್ಲ ಅವರು. ಬಹಳ ಅದು ಉರುಪಿದೆ. ಹೌದು ಸರ್. ತಮ್ಮ ದುಡ್ಡನ್ನು ಖರ್ಚು ಮಾಡಿ ಕೆಲವೊಂದು ಹುಡುಗನ ಕಳಿಸಿದ್ದು ಎಷ್ಟು ಈಗ ಅಗ್ನಿವೀರ್ ಇದೆ ಅಲ್ಲ, ಹೌದು ಸರ್. 5-6 ಹುಡುಗರನ್ನ ನಮ್ಮ ವೀರೇಶ್ ಯಾದವ್ ಅವರೇ ಕಳಿಸಿದ್ರು. ಕಳ್ಸಿರು. ಹಾ. ಟ್ರೈನಿಂಗ್ ಕೊಟ್ಟು ಹ್ಮ್. ಯಾವುದೇ ಒಂದು ಇದಿಲ್ಲ ಏನಿಲ್ಲ, ತಾವೇ ತಮ್ಮ ಎಕ್ಸ್ಟ್ರಲಿಂದ ಅವರಿಗೆ ಕೆಲವೊಂದನ್ನು ಹೇಳಬಾರ್ದು, ಬಟ್ ಎಲ್ಲ ಸಹಾಯ ಮಾಡಿ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಕಳಿಸಿದ್ದಾರೆ. ಹಾ. ನೋಡಿ ಸ್ನೇಹಿತರೆ, ನಿಮ್ಗೇನಾದ್ರೂ ಆರ್ಮಿಗೆ ಸೇರ್ಬೇಕಂತ ಯಾವುದೇ ಕೋಟಾದಲ್ಲಾದ್ರೂ ಸೇರ್ಬೇಕಂತ ಆಸಕ್ತಿ ಇದ್ದೋರು ಅಥವಾ ಅದ್ರ ಬಗ್ಗೆ ನಿಮಗ್ ಮಾಹಿತಿ ಗೊತ್ತಿಲ್ಲ ಅಂತಂದ್ರೆ ನಮ್ ಸರ್ನ ಕಾಂಟ್ಯಾಕ್ಟ್ ಮಾಡ್ರಿ. ನಾನು ಖಂಡಿತ. ಅವ್ರ ನಂಬರ್ ಕೂಡ ಹಾಕಿರ್ತೀನಿ. ಅವ್ರನ್ನ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಆಮೇಲೆ ಸರ್ ಈಗ ಈಗಿನ ಜೀವನ ಅಲ್ಲಿಂದ ನಿವೃತ್ತಿಯಾಗಿ ಬಂದ್ಮೇಲೆ ಈಗ ನೀವು ಏನ್ ಕೆಲಸ ಮಾಡಾಕತ್ತೀರಿ? ಈಗ ನಾವು ಬಂದು ಈಗ 2021 ಡಿಸೆಂಬರ್ದಲ್ಲಿ ನಾವು ನಿವೃತ್ತಿ ಆದ್ವಿ. ಹಾ. ಹವಾಲ್ದಾರ್ಲಿಂದ ನಾವು ಪ್ರಮೋಷನ್ ಆಗಿತ್ತು. ಅಲ್ಲಿಂದ ಅದೇ ರೀತಿಯಾಗಿ ನಾವು ನಿವೃತ್ತಿಯಾಗಿ ಈಗ ಬಂದ ನಂತರ ಒಟ್ಟಾರೆ ಸರ್ವಿಸ್ ಎಷ್ಟು ವರ್ಷ ಆಯ್ತು ಸರ್ ನಿಮ್ದು? ನಮ್ದು 19 ವರ್ಷ ಸರ್ವಿಸ್ 19 ಆಗಿದೆ. ವರ್ಷ ಭಾರತ ಸೇವೆ. 18 ವರ್ಷ 9 ತಿಂಗಳು, ಹಾ. ಬಟ್ 19 ವರ್ಷ ಸೇವೆ ಸಲ್ಲಿಸಿದ ತಮ್ಮಂಗ್ ಆಗಿದೆ. ಹಾ. ಬಟ್ ಅದಾದ್ಮೇಲೆ ನಾವು ಇಲ್ಲಿ ಬಂದು ಕೋಚಿಂಗ್ ತಗೊಂಡಿಕ್ಕೆ ಹೌದು. ಜಾಬ್ಗಳು ಟ್ರೈ ಮಾಡ್ತಾ ಇದೀವಿ. ಆರ್ಮಿ ಕೋಟಾದಲ್ಲಿ ಆಮೇಲೆ ಬರ್ತಕ್ಕಂತ. ಬರ್ತಕ್ಕಂಥ ಟ್ರೈ ಮಾಡೋಣ ಅಂತ ಹೇಳಿ. ಆಮೇಲೆ ನಾವು 1 ವರ್ಷ ಕಂಪ್ಯೂಟರ್ ಶಾಪ್ ಹಾಕಿದ್ದೀವಿ ಹೌದು ಸರ್. ಮಾಡ್ಬೇಕಂತ ಹೇಳಿ. ಬಟ್ ಇಲ್ಲಿರ್ತಕ್ಕಂಥ ನೇಚರೇ ಬೇರೆ, ಹೌದು ಹೌದು ಸರ್. ನಮ್ಮದು ಸ್ವಭಾವ ಬೇರೆ. ಹ್ಮ್. ಅದ್ರಂಗೆ ಈಗ ಸದ್ಯದಲ್ಲಿ ನಾನು ಜಿಂದಾಲ್ದಲ್ಲಿ ಒಂದು 10 ತಿಂಗಳು ಸೇವೆ ಮಾಡಿದೆ. ಬಳ್ಳಾರಿ. ಬಳ್ಳಾರಿ ಜಿಂದಾಲಿಯಲ್ಲಿ ಸೆಕ್ಯೂರಿಟಿ ಆಫೀಸರ್ ಕೆಲಸ ಇತ್ತು. ಹಾ. ಈಗ ಜಸ್ಟ್ ಒಂದು ತಿಂಗಳಾಯ್ತು. ಹಾ. ನಾನು ನವೋದಯ ಮೆಡಿಕಲ್ ಕಾಲೇಜ್ ಅಂತೇಳಿ ನೀವು ಗೊತ್ತಿರ್ಬೋದು, ರಾಯಚೂರು ಸರ್. ರಾಯಚೂರು. ಹಾ. ಈಗ ಹಾಸ್ಟೆಲ್ ಮ್ಯಾನೇಜರ್ ಅಂತೇಳಿ ಪ್ರೈವೇಟ್ ಕಾಲೇಜ್ ಅದು. ಹಾ. ಅಲ್ಲಿ ರೆಡ್ಡಿ ಸರ್ ಒಂದು ಸಂಸ್ಥೆ, ಅವ್ರ ಸಂಸ್ಥೆದಲ್ಲಿ ಈಗ ಹಾಸ್ಟೆಲ್ ಮ್ಯಾನೇಜರ್ ಅಂತೇಳಿ ಹಾ. ವರ್ಕ್ ಮಾಡ್ತಾ ಇದ್ದೀನಿ. ಈಗ ರಾಯಚೂರಲ್ಲಿ ನವೋದಯ ಸಂಸ್ಥೆಯೊಳಗೆ ಹಾಸ್ಟೆಲ್ ಮ್ಯಾನೇಜರ್. ಮ್ಯಾನೇಜರ್ ಇವಾಗಿಂದಕ್ಕೂ ಅವಾಗಿಂದಕ್ಕೂ ಏನ್ ವ್ಯತ್ಯಾಸ ಇದೆ ಸರ್ ಜೀವನ? ಅಂದರೆ ಆರ್ಮಿ ಜೀವನಕ್ಕೂ ಇಲ್ಲಿ ಬಂದ್ಮೇಲೆ ಇಲ್ಲಿ ಕೆಲಸ ಮಾಡಿದ ಜೀವನಕ್ಕೂ ಏನು ವ್ಯತ್ಯಾಸ ಇದೆ? ಆರ್ಮಿದೇ ಬೇರೆ. ಹಾ. ಆರ್ಮಿದಂದ್ರೆ ಅಲ್ಲಿ ನಿಮ್ಗೆ ಹೇಳ್ದಂಗೆ ಅಲ್ಲಿ ನಾವೆಲ್ಲ ಒಂದು ಅಂಬೋದು. ಹಾ. ಬಟ್ ಇಲ್ಲಿ ನಾವು ಒಂದು. ಇಲ್ಲಿ ಬರೇ ನಾವು ನಮ್ಮದು
ಅವ್ರದೇ ಹೌದು. ಬೇರೆ. ಇಲ್ಲಿ ನಮ್ಮದು ಅಂತ ಹೇಳಿ ಬರಲ್ಲ. ಹಾ, ಬರೀ ಒಬ್ರು ಏಕತೆಗಾಗಿ ಹೋರಾಡ್ತಿರ್ತಾರೆ. ಹೌದು. ಬಟ್ ಈಗ ನಮ್ದು ಈಗ್ಲೂ ಆರ್ಮಿಯವರು ನಾವೇನೈತೆ ಅದ್ರಲ್ಲೇನು ಎಲ್ಲರ ಜೊತೆಗೇನು ಕೂಡ್ಕೊಂಡು ಹೋಗ್ಬೇಕು ಎಂಬುದು ನಾವು ಸ್ವಲ್ಪ ಬಹಳ ವರ್ಷ ಟೈಮ್ ಹಿಡಿತೇವೆ ಹೌದು. ಬ್ರದರ್. ನಾವು ಬೆಳೆದು ಬಂದ ನೇಚರ್ ಬೇರೆ. ಬಟ್ ಇಲ್ಲಿ ಹೊಂದ್ಕೋಬೇಕು ಸಿವಿಲ್ ಅವ್ರಿಗೆ. ಹಾ. ಟೈಮ್ ಹಿಡಿತೇವೆ ಪ್ರತಿಯೊಬ್ಬ ಆರ್ಮಿಯವ್ರಿಗೆ. ಈಗ ಒಂದ್ 5 ವರ್ಷ ಆಯ್ತು. ಸ್ವಲ್ಪ ಅನುಭವ ಆಗಿದೆ. ಅವ್ರ ಜೊತೆಗೆ ಹೊಂದ್ಕೊಂಡು ಹೊಂಟಿವಿ. ಬಟ್ ಆರ್ಮಿದೇ ಬೇರೆ, ಸಿವಿಲ್ ಲೈಫೇ ಬೇರೆ. ಹಾ. ಆಮೇಲೆ ಇನ್ನೊಂದ್ ಸರ್, ಈಗ ಇಷ್ಟೆಲ್ಲ ವರ್ಷ ಸೇವೆ ಮಾಡಿದ್ರಲ್ಲ ಸರ್, ಅಕಸ್ಮಾತ್ ನಿಮ್ದು ಮರುಜನ್ಮ ಅಕಸ್ಮಾತ್ ನೀವು ಮತ್ತೆ ನಿಮ್ಗೆ ಆರ್ಮಿಗೆ ಹೋಗಕ್ ಅವಕಾಶ ಸಿಗುತ್ತೆ ಅಂತಂದ್ರೆ ನೀವು ಹೋಗಿ ರೆಡಿ ಇದ್ದೀರಾ ಸರ್? ಎಂತ ಮಾತಾದ್ರಿ ನೀವು. ಆಕ್ಚುಲಿ ಬಂದು ಒಂದ್ ತಿಂಗಳಲ್ಲಿ ಒಳ್ಳೆ ಕರ್ಸ್ಕೊಂಡ್ಬಿಡ್ರಪ್ಪ ಅಂತ ಅಂಬಂಗ್ ಆಗ್ಬಿಟ್ಟಿತ್ತು ಎಲ್ಲಾ ನೇಚರ್ ನೋಡಿ. ಈಗ್ಲೂ ರೆಡಿ ಸರ್? ಈಗ್ಲೂ ನಾವ್ ಇಲ್ಲಿಕ್ಕಿಂತ ನಾವು ಸುಮ್ನೆ ಅಲ್ಲೇ ಹೋಗ್ಬೇಕು. ಹಾ. ನಾವು ಒಮ್ಮೆ ಅನಿಸ್ಬಿಡು ಯಾಕಪ್ಪ ಬಂದಿವಿ ಅನಿಸ್ತದ. ಹ್ಮ್, ಹ್ಮ್. ನಮ್ಗೆ ಅಲ್ಲೇನೆ ಚೆನ್ನಾಗಿದೆ. ನಮ್ಗೆ ಇನ್ನು ಅಂದ್ರೆ ಈಗ್ಲೂ ಆ ಕರ್ಸಿದ್ರು ಆ ಅಲ್ಲೇ ಸೇವೆಯಲ್ಲಿ ಏನೋ ಸೇವೆ ಒಂಥರ ಮಾಡ್ತೀವಿ. ಖುಷಿ ಅಲ್ಲ ಸರ್? ಅಷ್ಟೇ ಖುಷಿ. ನಮ್ಗೆ ಏನ್ ಪೇಮೆಂಟ್ ಇದೆ ಅಲ್ಲಿ ಇಷ್ಟ ಕೊಡ್ರಪ್ಪ ನಾವ್ ಅಲ್ಲೇ ಸೇವ್ ಮಾಡ್ತೀವಿ ಅಂತ. ಅಲ್ಲ ಸರ್, ಆ ಖುಷಿ, ಆ ಡ್ರೆಸ್ ಹಾಕಂದ್ರೆ ಬರ್ತಕ್ಕಂತ ಆ ಆ ಭಾವನೆನೇ ಬೇರೆ. ಡ್ರೆಸ್ ಹಾಕೊಂಡ್ಬಿಟ್ರೆ ಮೈಯಲ್ಲಿ ಒಂದು ಈಗ ಇದೆ ಜಸ್ಟ್ ನೀವು ಇದ್ ಮಾಡೋದು ಇದನ್ನ ಏನೋ ಮೆಡಲ್ ಹಾಕೊಂಡಿನಿ ಅಂತಂದ್ರೆ ಈಗ್ಲೂ ಈಗ ಕಳಿಸ್ಬಿಟ್ರಪ್ಪ ಅಪ್ಪ ಒಂದು ಭಾವನೆ ಬರ್ತೈತೆ. ಅಲ್ಲ ಸರ್, ಕಳ್ಸಕ್ ನಮಗೂ ಇಷ್ಟ ಇಲ್ಲ ಸರ್. ಇಲ್ಲ ಈಗ ಇಲ್ಲ ಬಾಳ ಖುಷಿ ಅನ್ಸುತ್ತೆ. ಯಾಕಂದ್ರೆ ನಿಮ್ಮಂತ ನಮ್ಮ ಈಗ್ಲೂ ಮಧ್ಯೆ ಇದೀರ ಅಂತಂದ್ರೆ ನಮಗೂ ಅದೊಂದು ಖುಷಿ ಸರ್. ಇಲ್ಲ ಅದು ಮಾರ್ಗದರ್ಶಕರಾಗಿ, ಈಗ ತಿಳಿ ಹೇಳುವಂತವರಾಗಿ ಇಲ್ಲ. ಆರ್ಮಿ ಅವ್ರು ಇರ್ತಾರ ಅಂತಂದ್ರೆ ನಮ್ ಯುವ ಜನತೆ ಅದನ್ನ ಸದುಪಯೋಗ ಪಡಿಸ್ಕೋಬೇಕು. ಹಾ ಇದು ಪಾಯಿಂಟ್. ಈಗ ನಮ್ಮ ಮಧ್ಯೆನೇ ಇದ್ರ ಸರ್ ನೀವು. ಹೌದು. ಬಟ್ ಇದುವರೆಗಾದ್ರೂ ಯಾರು ನಮ್ ಈ ತರ ಗೊತ್ತಾಗ್ತಿಲ್ಲ ಅಂತ ಕೇಳೋರು ಯಾರು ಬಂದಿಲ್ಲ ಅಂತಂದು ಕೂಡ ಹೇಳಿದ್ರಿ ಸರ್ ನೀವು. ಹೌದೌದು. ಅದನ್ನೆಲ್ಲ ನಮ್ ಯುವ ಜನತೆ ಕೂಡ ಈಗಿನ ವಾತಾವರಣಕ್ಕೆ ಇವ್ರದೆಲ್ಲ ಮಾರ್ಗದರ್ಶನ ತಗೊಂಡು ಅದನ್ನೆಲ್ಲ ಸದುಪಯೋಗ ಪಡಿಸ್ಕೋಬೇಕು. ಇದು ಈಗ ಯುವ ಜನತೆ ಒಂದು ಸಂದೇಶ ಏನ್ ಸರ್? ಆಕ್ಚುಲಿ ಬ್ರದರ್ ಈಗಿನ ವಾತಾವರಣ ಮತ್ತು ಸಿಚುವೇಶನ್ ಎಲ್ಲ ನೋಡ್ಕೊಂಡು ಇಲ್ಲ ಒಂದು ಯುವ ಜನತೆಗೆ ಸಂದೇಶ ಕೊಡ್ಬೇಕಾದ್ರೆ ಏನ್ ಸಂದೇಶ ಕೊಡ್ತೀರಾ? ಏನಂತಂದ್ರೆ ಅದಕ್ಕಿಂತ ಮುಖ್ಯವಾಗಿ ನಾನು ನಿಮಗೆ ತುಂಬಾ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ನಿಮ್ಮ ಯೂಟ್ಯೂಬ್ ಚಾನೆಲ್ ಐತಲ್ಲ ಅಂದ್ರೆ ಪ್ರತಿಯೊಬ್ಬರಿಗೂ ನೀವು ತಿಳಿಸ್ಕೊಡಕತ್ತೀರಿ. ನಿಮ್ ಹಾ. ಕಡೆಯಿಂದ ನಾನು ಕೇಳಿದೆ. ಹಾ. ನಾವು ರೈತರ ಬಗ್ಗೆನು ಹೌದು ಸರ್. ಸ್ವಲ್ಪ ಅದನ್ನ ಕೆಲವೊಂದ್ ಭಾಗದ ಜನರಿಗೆ ಗೊತ್ತಿಲ್ಲ. ಹೌದು. ಎಷ್ಟೋ ರೈತರದು ಅಲ್ಲಿ ಅಂದ್ರೆ ಯಾವ್ದಾವ್ದು ಗಿಡಗಳು ಹೌದು ಸರ್. ಈಗ ಮಾಡರ್ನ್ ಅಗ್ರಿಕಲ್ಚರ್ ಹಾ, ಎಲ್ಲ ಮಾಡ್ತಾ ಮಾಡ್ತಾ ಇದ್ದಾರೆ. ಇದ್ದಾರೆ. ಯಾವ್ದಾವ್ದನ್ನು ವೇಸ್ಟ್ ಅಂತ ನಾವೆಲ್ಲ ಬಿಸಾಕ್ತಾ ಇದೀವಿ ಸರ್. ಅದನ್ನ ತಗೊಂಡ್ರೆ ಅದರಿಂದ ಒಂದು ಗೊಬ್ಬರ ಅವ್ರನ್ನ ನೀವು ಪರಿಚಯ ಮಾಡ್ಬೇಕಂತೀರಾ. ಹೌದು ಸರ್. ಮತ್ತೆ ಈ ಭಾಗದಲ್ಲಿ ಸೈನಿಕರಿದ್ದಾರೆ. ಸೈನಿಕರು ಅವ್ರಿಗೆ ಇರ್ಬೋದು. ಗೊತ್ತಿಲ್ಲ ಯಾವ ಸೈನಿಕರು ಹಾ. ಎಲ್ಲಿದ್ದಾರೆ ಅಂತಾನು ಹೌದು ಗೊತ್ತಿಲ್ಲ. ಸರ್. ನೀವು ಇಷ್ಟು ದಿನ ಬಂದು ಕೇಳಿದ್ ಬಹಳ ಖುಷಿ ಅನಿಸ್ತು. ಕೆಲವೊಬ್ರು ಕೇಳಲ್ಲ. ಬೇರೆ but ಯಾವ್ದೇ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರು ಏನೇ ಸಾಧನೆ ಮಾಡಿರ್ತೋ ಅದೆಲ್ಲ ಬೆಳಕಿಗೆ ಬರ್ತಾ ಇಲ್ಲ ಸರ್. ಇಲ್ಲ ನೀವು ಎಲೆಮರೆಕಾಯಿ ಅಂತಾನೆ ಅವ್ರು ಕಲೆ ಎಲ್ಲ ಇಲ್ಲ ಅವ್ರು ಯಾಕೆ ಇಷ್ಟಪಡಂಗಿಲ್ಲ. ಮತ್ತೆ ಕೆಲವೊಂದು ಇದ್ ಮಾಡಿದ್ರೆ ಬರಪ್ಪ ಬರೀ ಇವಂದೇ ಅಂತಾರ ಎಂಬ ಒಂದು ಹಾ. ಉದ್ದೇಶದಿಂದ ದೂರ ಇರ್ತಾರೆ. ಹೌದು. ಅವ್ರು ತಮ್ಮದೇನು ತಾವಷ್ಟೇ ಮಾಡ್ತಿರ್ತಾರ. ಅಂತವ್ರನ್ನ ಹಾ. ನೀವು ನಿಮ್ಮ ಯೂಟ್ಯೂಬ್ ಚಾನೆಲ್ ಇಂದ ನಿಮ್ಮ ಯೂಟ್ಯೂಬ್ ಟೀಮ್ಗೆ ನಮ್ಮ ಸೈನಿಕ ವತಿಯಿಂದ ಹ್ಮ್. ನಮ್ಮ ಸೈನಿಕ ಪರಿವಾರದಿಂದ ನಿಮ್ಗೆ ಒಳ್ಳೇದಾಗ್ಲಿ. ಪ್ರತಿಯೊಂದನ್ನು ನೀವೆಲ್ಲ Thank you so ಆ much. ಯೂಟ್ಯೂಬ್ ಲಿಂದ ಪ್ರತಿಯೊಬ್ಬರಿಗೆ ಗೊತ್ತಾಗ್ಲಿ. ನಿಮ್ ಸಹಕಾರನ ನಮಗ್ ಶಕ್ತಿ ಸರ್. ನೀವು ಮಾಡೋದ್ರಿಂದ ಸೈನಿಕರು ಇಲ್ಲಿದ್ದಾರೆ. ಹಾ. ಆಮೇಲೆ ಏನಿತ್ತಪ್ಪ ಅಂದ್ರೆ ಅವ್ರ ತೆರೆಯಲ್ಲಿ ಹೋಗ್ತದ ಬ್ರದರ್. ನೀವು ಹಾ, ಮಾಡ್ತಾರೆ ಅಂದ್ರೆ ಯೂಟ್ಯೂಬ್ ಒಂದ್ ಸಂದೇಶ ಏನಂತಂದ್ರೆ ಒಳ್ಳೆ ಯೋಚನೆ ನಿಮ್ದು. ಹಾ. ಎಲ್ಲ ಸಮಯ ಇದನ್ನೆಲ್ಲ ಮಾಡ್ಕೊಂಡು ಬಿಟ್ಟು ಸಮಯ ತೆಗೆದುಕೊಂಡು ನೀವು ಈ ಕೆಲ್ಸಕ್ಕೆ ಕೈ ಹಾಕಿದಿರಿ ಅಂದ್ರ ಹಾ. ನಿಮ್ಗೆ ಏನಾದ್ರು ನಮ್ಮ ಸೈನಿಕರ ಕಡೆಯಿಂದ ಹೆಲ್ಪ್ ಬೇಕಾದ್ರೆ ಹಾ. ಸದಾ ಸಿದ್ಧರಾಗಿರ್ತೀವಿ. ಸರ್, ಮತ್ತೆ ನಿಮ್ಮ ಯುವ ನಿಮ್- ಪೀಳಿಗೆಗೂ ಹಾ ಸರ್. ಯಾವಾಗಾದ್ರೂ ಯಾವ್ದ್ರ ಬಗ್ಗೆನೂ ಸಲಹೆ ಬೇಕಂದ್ರೆ ಹಾ. ಈಗ ಎಕ್ಸಾಮ್ ಯಾವ್ದೋ ಕೊಡ್ತಿರ್ತೀರ, ಪ್ರಿಪೇರ್ ಹೌದು. ಆಗ್ತಾ ಇರ್ತೀರಾ, ಅದ್ರ ಬಗ್ಗೆ ಮಾಹಿತಿ ಇರ್ಲಿಲ್ಲ ಅಂದ್ರೆ ಯಾವಾಗಾದ್ರೂ ಬನ್ನಿ. ಹಾ ಸರ್. ಅದ್ರ ಬಗ್ಗೆ ನಿಮ್ದು ಯೂಟ್ಯೂಬ್ ಚಾನೆಲ್ ಮುಖಾಂತರ ನಿಮ್ಗೆ ಹೇಳಿ. ಹಾ ಸರ್. ನೀವ್ ಏನಾದ್ರು ಇತ್ತಪ್ಪ ಅಂದ್ರೆ ನಮ್ಗೆ ಹೇಳಿ. ನೀವು ಇಂತ ಮಾಡಕ್ ಹೋಗಂದ್ರೂ ಹೋಗಕ್ಕೂ ಸಿದ್ಧ ಆಗಿದ್ದೀನಿ. ಆಯ್ತಾಯ್ತು ಸರ್. ನಾನು ಅವ್ರಿಗೆ ಕಾಂಟ್ಯಾಕ್ಟ್ ಕೂಡ ಕೊಡ್ತೀನಿ. ನಿಮ್ಗೆ ಏನಾದ್ರು ಮಾಹಿತಿ ಬೇಕಂತಂದ್ರೆ ನಾಗರಾಜ್ ಸರ್ ಹವಾಲ್ದಾರ್ ಅಂತ ಧ್ರುವಳ್ ಅವರು, ಇವ್ರ ಮನೆ ಬಂದು ಬಸವಣ್ಣ ಕ್ಯಾಂಪ್ ಅಲ್ಲಿ ಇದೆ. ನಿಮ್ಗೆ ಏನಾದ್ರು ಬೇಕಂದ್ರೆ ಅವ್ರ ನಂಬರ್ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಆಮೇಲೆ ಸ್ಕ್ರೀನ್ ಅಲ್ಲಿ ಕೂಡ ಶೋ ಮಾಡ್ತೀನಿ. ನಿಮ್ಗೆ ಏನೇ ಡೌಟ್ಸ್ ಇದ್ರು ಸರ್ ಫೋನ್ ಮಾಡಿ ಕೇಳ್ಬೋದು. ಅವ್ರು ಎನಿ ಟೈಮ್ ನಿಮಗೆ ಸಪೋರ್ಟ್ ಮಾಡ್ತಾರೆ. ಖಂಡಿತ ಬ್ರದರ್, ಯಾವಾಗಾದ್ರೂ ಮಾಡಿ. ಮತ್ತೆ ನಾನು ನಿಮ್ಗೆ ಸದಾ ಸಿದ್ಧನಾಗಿರ್ತೀನಿ. ಬರ್ರಿ, ಯುವ ಪೀಳಿಗೆ ಎಷ್ಟಾಗ್ತದ ಅಷ್ಟು ಬನ್ನಿ, ಹಾ ನಾ ಹೆಲ್ಪ್ ಮಾಡ್ತೀನಿ. ಅಂದ್ರೆ ನಮ್ ಯುವ ಪೀಳಿಗೆನ ಆರ್ಮಿ ಕಳಿಸ್ಬೇಕು ಅನ್ನೋದೊಂದು ಉದ್ದೇಶ ಬಹಳ ಇದೆ. ಉರ್ಪಿದೆ. ಬಟ್ ಅದನ್ನ ಸದುಪಯೋಗ ಮಾಡ್ಕೊಳ್ತಿಲ್ಲ ಸರ್. ನಮಗ್ ಗೊತ್ತಿದ್ದಿಲ್ಲ ಆರ್ಮಿಯಲ್ಲಿ ಯಾವ್ಯಾವ್ದಕ್ ಹೋಗ್ಬೇಕು ಅಂಬದ್ ಗೊತ್ತಿಲ್ಲ. ಹೌದು. ನಾಲೆಜ್ ಇದೆ ನಮ್ಗೆ. ಹೌದೌದು. ನಮ್ಗ ಅವಾಗ ಯಾರು ಹೇಳೋರಿದ್ದಿಲ್ಲ. ಹ್ಮ್. ಇದಕ್ಕೆ ಹೋಗು ಇದಕ್ ನಾವು ಈಗ ನಿಮ್ಮ ಹತ್ರ ಕೂತಿದ್ದೀನಿ ನಾನು. ಹೌದು. ಯೂಸ್ ಮಾಡ್ಕೊಳ್ಳಿ. ಅಂದ್ರೆ ಈಗ ಒಂದು ಮರ ಆಯ್ತಂತಂದ್ರೆ ಅದ್ರ ಹಣ್ಣು ಅದೇ ತಿನ್ನಲ್ಲ. ಹಾ ಅದ್ರ ಹಣ್ಣು ಬೇರೆ ಕೊಟ್ಟಾಗ ಮಾತ್ರ ಅದಕ್ಕೆ ತೃಪ್ತಿ. ಹೌದೌದು. ಆದ್ರೆ ಈಗ ನಿಮ್ಮ ಹತ್ರ ನಾಲೆಜ್ ಇದೆ, ಅದನ್ನ ಪಡ್ಕೊಳಕ್ ನಾವ್ ರೆಡಿ ಇಲ್ಲ. ನೀವು ರೆಡಿ ಆಗ್ಬೇಕು. ಹೌದು. ನೀವು ಬನ್ನಿ. ನಿಜ ಸರ್. ಅದನ್ನ ಈಗ ಇಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಇದೆ. ಹೌದು. ಯಾರ್ಯಾರು ಒಬ್ಬ ಸೈನಿಕ ಬರ್ತಾನಂದ್ರೆ ಎಲ್ಲೆಲ್ಲಿ ಹೋಗ್ತಾರ ಹೌದು, ಅಂದ್ಮೇಲೆ ನಿಜ. ಇದ್ದೂರಲ್ಲೇ ಒಬ್ಬ ಸೈನಿಕನಿದ್ದಾನೆ.
ನಾವ್ ಏನ್ ಮಾಡ್ತೀವಿ ಗೊತ್ತಾ? ಇದ್ದೂರಾಗ ಇಲ್ಲೇ ಇರ್ತಾರ ಅದ್ ನಾವು ಅದು ಅಂಗೈಯಲ್ಲೇ ಬೆಣ್ಣೆ ಇಟ್ಕೊಂಡು ಊರೆಲ್ಲ ಊರೆಲ್ಲ ಸುತ್ತಾ ಇರ್ತಾರೆ. ಸುರಿದ್ರೆ ನಿಜ, ಆ ಮಾತು ಹಂಗಾಗ್ತದ. ನೆನ್ಪು. ಬನ್ನಿ, ಯಾವತ್ತಿಗೂ ಬನ್ನಿ. ಎಲ್ಲದು ನಮ್ಮ ಸೈನಿಕರ ಮನಸ್ಸು ಹೆಂಗಿರುತ್ತಂದ್ರೆ ನಿಷ್ಮಲ. ಹಾ, ಯಾವ್ದು ಏನಿಲ್ಲ. ಯಾವಾಗ ಯಾರೇ ಬನ್ನಿ ನಮ್ಮವರು. ನಮ್ಮವ್ರು. ಹೌದು. ನಿಮ್ಗೇನನ್ನ ಸ್ವಲ್ಪ ಸಹಾಯದ ಕೊರತಿತ್ತು ಅಂದ್ರುನು ಆ ಮಾಡೋ ಶಕ್ತಿ ಹ್ಮ್. ದೇವ್ರು ಕೊಟ್ಟಾರೆ ನಾವು ಮಾಡ್ತೀವಿ ಅದು. ಹಾ. ಆದ್ರೆ ನಿಮ್ಮ ಯೂಟ್ಯೂಬ್ ಚಾನಲ್‌ಗೆ ನನಗೆ ಬಹಳ ಖುಷಿ ಆಯ್ತು. ಇಲ್ಲ ನಾವು ಪರಿಚಯ ಎಲ್ಲ ಮಾಡ್ತೀವಿ. ಅದೊಂದು ಕೆಲ್ಸ ನಾವ್ ಮಾಡ್ಬೇಕಂತ ಹೇಳಿ ಬಾಳ ದಿನದಿಂದ ಆಸೆ ಇಟ್ಕೊಂಡಿದ್ವಿ ಸರ್. ಅದು ಈಗ ನೆರವೇರಾಗತೈತಿ. ನಿಮ್ ಸಹಕಾರವು ನಮಗ್ ಬೇಕು ಸರ್. ಇಲ್ಲ, ಇಲ್ಲ. ಆಮೇಲೆ ಖಂಡಿತ. ವೀರೇಶ್ ಸರ್ ಅವರು ಕೂಡ ಯಾವಾಗ್ಲೂ ನಿಮ್ ಸಪೋರ್ಟ್ ಇದ್ದೇ ಇದೆ ಸರ್. ಏ ನಾವ್ ಏನೇ ಕೆಲಸ ಖಂಡಿತ. ಮಾಡಿದ್ರು ಇದೆ ಸರ್. ಯಾವಾಗ್ಲೂ ನೀವು ಕರೆದ್ರು ನಾವು ಸಿದ್ಧವಾಗಿರ್ತೀವಿ. ಹೌದು. ತುಂಬಾ ಧನ್ಯವಾದ.